ನಮಸ್ಕಾರ ವೀಕ್ಷಕರೇ, ಬಳಂಜ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಚೆರಿ ಹಣ್ಣುಗಳು. ಚೆರಿ ಹಣ್ಣುಗಳು ಯಾರಿಗೆ ಬೇಡ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ಪುಟಾಣಿ ಮಕ್ಕಳಿಂದ ಹಿಡಿದು ಪ್ರಾಣಿ ಪಕ್ಷಿಗಳಿಗೆ ಕೂಡ ಬಹಳ ಇಷ್ಟವಾದ ಹಣ್ಣುಗಳು ಚೆರಿಗಳು. ಸಿಪ್ಪೆ ತಿಳಿಯೋದಕ್ಕಿಲ್ಲ, ಚೂರಿ ಬೇಡ, ಚಾಕು ಬೇಡ, ಏನೂ ಬೇಡ, ಹಾಗೇನೆ ಹಣ್ಣನ್ನು ನೇರವಾಗಿ ತಿನ್ನುವಂತಹ ವಿಶೇಷ ಹಣ್ಣುಗಳು ಚೆರಿಗಳು. ಸಾಕಷ್ಟು ಪೋಷಕಾಂಶಗಳನ್ನು ಹೊಂದ್ಕೊಂಡಿರುವಂಥ, ವಿಟಮಿನ್ಗಳನ್ನು ಹೊಂದ್ಕೊಂಡಿರುವಂತಹ ವಾಮನ ಕಾಯದ ಈ ಚೆರಿ ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಪೂರಕವಾದಂಥದ್ದು. ಇದರಲ್ಲಿ ಇಜೀನಿಯಾ ಕುಟುಂಬದ ಹಣ್ಣುಗಳು ಇನ್ನಷ್ಟು ರುಚಿಕರವಾದಂತಹ ಸಾಕಷ್ಟು ಹಣ್ಣುಗಳಿರ್ತವೆ. ಇವುಗಳೆಲ್ಲವೂ ಕೂಡ ಬಹುತೇಕ ಇಜೀನಿಯಾ ಹಣ್ಣುಗಳು ಬ್ರೆಜಿಲ್ನ ಅಥವಾ ಅಮೆಜಾನ್ ಕಾಡುಗಳಲ್ಲಿ ಆವಿರ್ಭಾವ ಹೊಂದಿರುವಂಥದ್ದು. ಈ ಹಣ್ಣುಗಳಲ್ಲಿ ವಿಶಿಷ್ಟವಾದಂತಹ ಒಂದು ಹಣ್ಣು ಪ್ಯಾರಡೈಸ್ ಡೆ ಪಿಟಾಂಗ ಅಂತ ಹೇಳಿ. ಪ್ಯಾರಡೈಸ್ ಅಂತ ಅಂದರೆ ಸ್ವರ್ಗಕ್ಕೆ ಸಮಾನವಾದಂತಹ, ಸ್ವರ್ಗದಲ್ಲಿ ಸಿಗುವಂತಹ ಒಂದು ಪಿಟಾಂಗ ಚೆರಿ ಅಂತ ಹೇಳಿ ಕರಿಬಹುದು ಇವುಗಳನ್ನು. ಅಂದರೆ ಅಷ್ಟು ಉತ್ತಮವಾದಂತಹ ಹಣ್ಣುಗಳು ಅಂತ ಹೇಳುವಂಥ ಬಹಳ ಸುಂದರವಾದಂತಹ ನಾಮಾಂಕಿತವಾದಂತಹ ಈ ಚೆರಿಯನ್ನು ನಾವು ಇವತ್ತು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಚಿಕ್ಕ ಪಾಟ್ಗಳಲ್ಲಿ, ಟೆರೆಸ್ಗಳಲ್ಲಿ ಕೂಡ ನಾವು ನಾಟಿ ಮಾಡ್ಬೋದು. ಇಲ್ಲಿ ನೋಡಿ, ಚಿಕ್ಕ ಗಿಡಗಳನ್ನು, ಚಿಕ್ಕ ತೊಟ್ಟೆಗಳಲ್ಲಿ ಕೂಡ ಇವುಗಳನ್ನು ವರ್ಷಗಟ್ಟಲೆ ನಾವು ಇವುಗಳನ್ನು ಬೆಳಿಬಹುದು. ಇನ್ನೊಂದೇನೆಂದರೆ, ವರ್ಷದಲ್ಲಿ ಆವಾಗ ಹಣ್ಣುಗಳನ್ನು ಕೊಡುವಂಥ ಒಂದು ಮಕ್ಕಳಿಗೆ ಇಷ್ಟವಾಗುವಂಥ ಹಣ್ಣು. ಯಾಕಂದರೆ ಆವಾಗ ಸಿಗ್ತಾ ಇದ್ದರೆ ಮಕ್ಕಳಿಗೂ ಕೂಡ ಹೆಚ್ಚು ಖುಷಿ ಆಗ್ತದೆ. ಹಾಗಾಗಿ ನಾವು ಈ ಹಣ್ಣನ್ನು ನಾನು ಇಲ್ಲಿ ತೋರಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಕಾಣ್ಕೊಳ್ಬೋದು ಹಣ್ಣನ್ನು. ಉತ್ತಮವಾದಂಥ ಹಣ್ಣುಗಳು ಇವುಗಳು. ಇನ್ನೊಂದು ವಿಶೇಷತೆ ಏನಂದರೆ, ಇದು ವರ್ಷದಲ್ಲಿ 3-4 ಬಾರಿ ಹಣ್ಣು ಬರುವುದಂತ ಹೇಳುವಂಥದ್ದನ್ನು ನಾನಿಲ್ಲಿ ಸೂಚ್ಯವಾಗಿ ತೋರಿಸ್ತೇನೆ. ವಿವಿಧ ಸ್ತರದ ಹಣ್ಣುಗಳನ್ನು ನೋಡಿ, ಇಲ್ಲಿ ಫ್ಲವರ್ಸ್ ಮೊಗ್ಗುಗಳು, ಹೂ ಮೊಗ್ಗುಗಳನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಚಿಕ್ಕ ಪುಟಾಣಿ ಮೊಗ್ಗುಗಳನ್ನು ಇಲ್ಲಿ ಕಾಣಿಸ್ಕೊಳ್ತೀರಿ. ಈ ಕೆಳಗಡೆ ಬಂದರೆ ಇಲ್ಲಿ ಮಿಡಿಗಳನ್ನು ನಿಮಗೆ ಕಾಣಿಸ್ಕೊಳ್ತೇನೆ, ನೋಡಿ, ತೋರಿಸ್ಕೊಡ್ತೇನೆ. ನೋಡಿ, ಇವುಗಳೆಲ್ಲವೂ ಕೂಡ ಚಿಕ್ಕ ಮಿಡಿಗಳು 2ನೇ ಹಂತದಲ್ಲಿ. ಇನ್ನೊಂದು ಅರೆ ಬಲಿತ ಕಾಯಿಯನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಇಲ್ಲಿ ನೋಡಿ, ಇನ್ನೊಂದು ಸ್ಟೇಜಿನ ಹಣ್ಣುಗಳನ್ನು ಇಲ್ಲಿ ಮತ್ತೊಂದು ಕಡೆ ಇಲ್ಲಿ ಚಿಗುರು ಹೊರಗಡೆ ಮೂಡ್ತಾ ಇದೆ. ನೋಡಿ, ಹೊಸ ಚಿಗುರಿನೊಂದಿಗೆ ಯಾವಾಗಲೂ ಚೆರಿಯಲ್ಲಿ ಹಣ್ಣು ಕಾಯಿಗಳು ಮೂಡುವಂಥದ್ದು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ನಿಮಗೆ ಹಣ್ಣುಗಳನ್ನು, ಭಾಳ ಸುಂದರವಾದಂತಹ ಹಣ್ಣುಗಳನ್ನು ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಹಣ್ಣಿನ ಪಲ್ಪನ್ನು ಕೊಡಿ. ನೋಡಿ, ಮೇಲ್ಗಡೆ ಹಸಿರು ಟಾಪನ್ನು ಹೊಂದ್ಕೊಂಡಿರುವಂಥದ್ದು. ಸಿಹಿಯಾಗಿದೆ, ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ ಇಲ್ಲ, ಯಾವುದೇ ರೀತಿ ಇದಿಲ್ಲ. ಸಾಫ್ಟಾಗಿ ಆಲ್ಮೋಸ್ಟ್ ತುಂಬ ಸಿಹಿಯಾಗಿರುವಂಥ ಹಣ್ಣುಗಳಿಗಳು. ಬೀಜಗಳು ಸಿಂಗಲ್ ನೋಡು, ಒಂದೇ ಬೀಜ ಇರ್ತದೆ ಇದರಲ್ಲಿ. ಪಲ್ಪನ್ನು ನಾನು ಜಸ್ಟ್ ಸ್ಕ್ವೀಸ್ ಮಾಡಿ ತೋರಿಸಿ ನಾನು ನಿಮಗೆ ಯಾವ ರೀತಿ ಇರ್ತದೆ ಅಂತ ಹೇಳಿ. ಜ್ಯೂಸಿಯಾಗಿರ್ತದೆ, ರಸವತ್ತಾಗಿರ್ತದೆ, ಚೆನ್ನಾಗಿದೆ ಹಣ್ಣು. ಯಾವುದೇ ಅಡ್ಡ ಸ್ಮೆಲ್ಗಳು ಯಾವುದೂ ಇಲ್ಲ. ಸಾಫ್ಟ್ ಹಣ್ಣನ್ನು ನೋಡಿ. ಮಿತ್ರರೇ, ಒಳ್ಳೆಯ ಹಣ್ಣುಗಳು, ನೀವು ಕೂಡ ನಾಟಿ ಮಾಡಿ ಒಳ್ಳೆಯ ಪೋಷಕಾಂಶಗಳನ್ನು ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ಪುಟಾಣಿ ಮಕ್ಕಳಿಗೆ ತುಂಬಿಸ್ಕೊಡಿ. ಒಳ್ಳೆ ಆರೋಗ್ಯಯುತವಾಗಿ ನಿಮ್ಮ ಫ್ಯಾಮಿಲಿ ಇರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಭಾನುವಾರ ಹೊಸ ಹಣ್ಣುಗಳೊಂದಿಗೆ ನೋಡ್ತಾ ಇರಿ ಬಳಂಜ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್.